ಬೊಂಬೆ ನಾಡಿನ ಬೈ ಎಲೆಕ್ಷನ್ ವಿಚಾರ ಬಾಂಬೆ ಬಜಾರ್ನಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಎಲೆಕ್ಷನ್ ನಡೆದಿರೋದು ಕರ್ನಾಟಕದಲ್ಲಿ, ಬಟ್ ಬಾಂಬೆ ಬಜಾರ್ನಲ್ಲೂ ಕೂಡ ಸದ್ದು ಮಾಡ್ತಾ ಇದೆಯಂತೆ. ಏನು ಕಾರಣ ಹಾಗಾದರೆ? ಬಾಂಬೆ ಬಜಾರ್ನಲ್ಲಿ ಯಾರು ಹಾಟ್ ಫೇವರೇಟ್ ಹಾಗಾದರೆ ನೋಡೋಣ. ಬಾಂಬೆ ನಾಡಿನ ಬೈ ಎಲೆಕ್ಷನ್ ಬಾಂಬೆ ಬಜಾರ್ನಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಚನ್ನಪಟ್ಟಣ ರಿಸಲ್ಟ್ ಬಗ್ಗೆ ಡೆಲ್ಲಿ ಬಜಾರ್ನಲ್ಲೂ ಸಖತ್ ಸೌಂಡ್ ಆಗ್ತಾ ಇದೆ. ಎರಡೂ ಬೆಟ್ಟಿಂಗ್ ಬಜಾರ್ಗಳಲ್ಲಿ ಚನ್ನಪಟ್ಟಣ ರಿಸಲ್ಟ್ನ ರೇಸ್ ಜೋರಾಗಿದೆ. ಯಾರು ಗೆಲ್ತಾರೆ, ಯಾರು ಎಡ್ಜ್ನಲ್ಲಿದ್ದಾರೆ ಅನ್ನೋ ಕುತೂಹಲ ಜೋರು. ಎರಡೂ ಬಜಾರ್ಗಳಲ್ಲಿ ಮುಂದಿರುವ ಕುದುರೆ ಯಾವುದು ಹಾಗಾದರೆ? ನೋಡಿ, ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಬೈ ಎಲೆಕ್ಷನ್ನು. ಆ ಬೈ ಎಲೆಕ್ಷನ್ನು ನಿಮಗೆ ಬಾಂಬೆ ಬಜಾರ್ನಲ್ಲಿ ಜೋರು ಸದ್ದು ಮಾಡ್ತಾ ಇದೆಯಂತೆ. ಬಾಂಬೆ ಬಜಾರ್ನಲ್ಲಿ ಹಾಗಾದರೆ ಬಾಂಬೆ ಬಜಾರ್ನಲ್ಲಿ ಓಡೋ ಕುದುರೆ ಯಾರು? ಅವ್ರಿಗೇನು ಗೊತ್ತು ಇಲ್ಲಿನ ಗ್ರೌಂಡ್ ರಿಪೋರ್ಟ್ ಅಂತ ನೀವು ಕೇಳ್ಬೋದು. ಎಲ್ಲ ಮಾಹಿತಿ ಹೋಗಿರುತ್ತೆ ಅವ್ರಿಗೆ. ಅದು ಬಜಾರ್, ಕೋಟಿ ಕೋಟಿ ಹಣ ಎಕ್ಸ್ಚೇಂಜ್ ಆಗ್ತಕ್ಕಂಥ ಜಾಗ, ಬೇಜಾನ್ ಬೆಟ್ಟಿಂಗ್ ನಡೀತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರಿಗೆ ವಿಷಯ ಗೊತ್ತಿರಲ್ವಾ? ಖಂಡಿತ ಗೊತ್ತಿರುತ್ತೆ. ಹಾಗಾದರೆ ಏನು ವಿಚಾರ ಅಂತಕ್ಕಂಥದ್ದನ್ನು ಒಂದಷ್ಟು ನೋಡ್ಕೊಂಡು ಹೋಗೋಣ. ಬಾಂಬೆ ಬಜಾರ್ನಲ್ಲೂ ಕೂಡ ಅಂದರೆ ಈ ಬೊಂಬೆ ನಾಡಿನ ಮೋಡಿ ಅಪ್ಪ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿಯವರು, ಮಗ MLA ಆಗ್ತಾರಾ ಪ್ರಶ್ನೆ. ಅಪ್ಪ ಸೆಂಟ್ರಲ್ ಮಿನಿಸ್ಟರ್. ಬೈ ಎಲೆಕ್ಷನ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಬಗ್ಗೆ ಮುಂಬೈ ಡೆಲ್ಲಿಯಲ್ಲೂ ಕೂಡ ಕುತೂಹಲ ಮೂಡಿದೆಯಂತೆ. ಮುಂಬೈ ಮತ್ತು ಡೆಲ್ಲಿಯಲ್ಲೂ ಕುಮಾರಸ್ವಾಮಿ ಮಗ ಎಂಬ ಕಾರಣಕ್ಕೆ ಚನ್ನಪಟ್ಟಣದತ್ತ ಬಾಂಬೆ ಬಜಾರ್ ಚಿತ್ತವನ್ನು ನೆಟ್ಟಿದೆ. ಆದರೆ ಬೆಂಗಳೂರು ಬಜಾರ್ನಲ್ಲಿ ಮಾತ್ರ, ಬೆಂಗಳೂರಿನಲ್ಲೂ ಒಂದು ಬಜಾರ್ ಇದೆ, ಬೆಟ್ಟಿಂಗ್ ಡೌನು, ಕ್ಲಾರಿಟಿ ಇಲ್ಲದ ರಿಸಲ್ಟ್ ಅನ್ನೋ ಲೆಕ್ಕಾಚಾರ. ಯಾವ ಗೊತ್ತಾಗಲ್ಲಪ್ಪ ಯಾರು ಗೆಲ್ತಾರೆ ಅಂತಂದ್ಬಿಟ್ಟು. ಬಟ್ ಅಲ್ಲಿ ಜೋರಾಗಿದೆ. ಆದರೆ ಬಾಂಬೆ ಬಜಾರ್ನಲ್ಲಿ ನಿಖಿಲ್ ಕುಮಾರಸ್ವಾಮಿನೇ ಹಾಟ್ ಫೇವ್ರೆಟ್ ಅಂತೆ. ಹಾಟ್ ಫೇವ್ರೆಟ್ ಹಾರ್ಸ್ ನಿಖಿಲ್ ಕುಮಾರಸ್ವಾಮಿ ಗೆಲುವಿನ ಬಗ್ಗೆ ಬಾಂಬೆ ಬಜಾರ್ನಲ್ಲಿ ಹೆಚ್ಚಿದೆ ಬೆಟ್ಟಿಂಗ್. ಅದೇನೋ 1:2, 1:3 ಅಂತೆಲ್ಲ ಕೊಡ್ತಾರಲ್ಲ ಆ ಥರ. ಡೆಲ್ಲಿ ಬಜಾರ್ನಲ್ಲೂ ನಿಖಿಲ್ ಕುಮಾರಸ್ವಾಮಿ ಗೆಲುವಿನ ಬಗ್ಗೆ ಬೆಟ್ಟಿಂಗ್ ನಡೆದಿದೆಯಂತೆ. ಬಾಂಬೆ ಬಜಾರ್, ಡೆಲ್ಲಿ ಬಜಾರ್ ಎರಡೂ ಕಡೆ ನಿಖಿಲ್ ಕುಮಾರಸ್ವಾಮಿ ಹಾಟ್ ಫೇವ್ರೆಟ್, ಗೆಲ್ತಾರೆ ಅಂತ ಬೆಟ್ಟಿಂಗ್ ನಡೀತಾ ಇದೆ ಅಂತ ಈಗ ಸದ್ಯಕ್ಕೆ ಬಂದಿರತಕ್ಕಂಥ ಮಾಹಿತಿ. ಅದೆಲ್ಲವೂ ಕೂಡ ನಾಳೆ ಗೊತ್ತಾಗುತ್ತೆ. ಎಕ್ಸಿಟ್ ಪೋಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪರ್ಟಿಕ್ಯುಲರ್ ಆಗಿ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಾಗೆ ನಾನೇ ಅಲ್ಲಿ 15 ದಿವಸ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದೇನೆ. ಜನತೆ ಭಾವನೆ ಏನು ಅನ್ನೋದು ಗೊತ್ತಿದೆ. ಆದ್ದರಿಂದ ಅಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಜನತಾದಳದ NDA ಅಭ್ಯರ್ಥಿ ಗೆಲ್ತಾರೆ. ಬಹುಶಃ ಎರಡೂ ರಾಜ್ಯಗಳಲ್ಲೂ BJP ಅತ್ಯಂತ ಹೆಚ್ಚಿನ ಒಂದು ಜನತೆ ಆಶೀರ್ವಾದದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಎಲ್ಲರ ಭಾವನೆ ಇದೆ. ಉತ್ತರಿ ನಾನೇ ಅದು ಯೋಚನೆ ಇಲ್ಲ. ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ. ಕರ್ಮಣ್ಯೇ ವಾಧಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಮಾಡಿದ್ದೇವೆ. ಫಲಾಫಲ ಭಗವಂತನಿಗೂ. ಎಲ್ಲ ಕಡೆನೂ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಈಗ ಕರ್ನಾಟಕದಲ್ಲೂ ಸಮೀಕ್ಷೆ ಕೊಟ್ಟಿದ್ರು, ಅಲ್ಲೂ ಸಮೀಕ್ಷೆ ಕೊಟ್ಟಿದ್ರು, ಹರಿಯಾಣಲ್ಲೂ ಏನಾಯ್ತು ಸಮೀಕ್ಷೆಗಳು. ನನಗೆ ಸಮೀಕ್ಷೆ ಬಗ್ಗೆ ನಂಬಿಕೆ ಯಾವತ್ತೂ ಇರೋದಿಲ್ಲ. ಯಾಕೆಂದರೆ ಅವ್ರ ಸಿಸ್ಟಮೇ ಬೇರೆ. ಸಮೀಕ್ಷೆ ಕಟ್ಕೊಂಡು ನಾವು ರಾಜಕಾರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಜನರ ಹೃದಯ ಯಾರು ಗೆದ್ದಿರ್ತಾರೆ, ಜನರು ಯಾರು ವಿಶ್ವಾಸ ಇಟ್ಟಿರ್ತಾರೆ, ಅವ್ರ ಜನ ಗೌಪ್ಯ ಮತದಾನ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಬೆಂಗಳೂರು ಚನ್ನಪಟ್ಟಣದಲ್ಲೇ ಈ ರಿಸಲ್ಟ್ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಬಾಂಬೆ ಬಜಾರ್, ಡೆಲ್ಲಿ ಬಜಾರ್ನಲ್ಲಿ ಎಲ್ಲ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಹಾಟ್ ಫೇವ್ರೇಟ್ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಸೊ ಏನು ಕಾರಣ, ಏನು ನಡೀತಾ ಇದೆ ಈಗ ಬಜಾರ್ಗಳಲ್ಲಿ ಅಂತ? ಅರವಿಂದ್, ಚನ್ನಪಟ್ಟಣ, ರಾಮನಗರ, ಬೆಂಗಳೂರು ಸುತ್ತಮುತ್ತ ಎಷ್ಟು ಮಟ್ಟಿಗೆ ಎಷ್ಟು ಭರಾಟೆಯಲ್ಲಿ ಬೆಟ್ಟಿಂಗ್ ಬಜಾರ್ ನಡೀತಾ ಇದೆಯೋ ಅದಷ್ಟೇ ಭರಾಟೆಯಿಂದ ದೆಹಲಿ ಮತ್ತು ಬಾಂಬೆ ಬಜಾರ್ಗಳಲ್ಲೂ ಕೂಡ ಭರಾಟೆ ನಡೀತಾ ಇರುವಂಥದ್ದು. ಎಕ್ಸಿಟ್ ಪೋಲ್ ಬಂದ ನಂತರ ನಿಖಿಲ್ ಕುಮಾರಸ್ವಾಮಿ ಸಹಜವಾಗಿ ಬುಕ್ಕಿಗಳಿಗೆ ಫೇವ್ರೇಟ್ ಆಗಿದ್ದಾರೆ. ಯಾಕೆಂದರೆ ಎಕ್ಸಿಟ್ ಪೋಲ್ನಲ್ಲಿ NDA ತೆಕ್ಕೆಗೆ ಹೋಗುತ್ತೆ ಚನ್ನಪಟ್ಟಣ ಅನ್ನುವಂಥದ್ದು ಯಾವ ರೀತಿ ಮಹಾರಾಷ್ಟ್ರ, ಜಾರ್ಖಂಡಲ್ಲಿ ಚರ್ಚೆ ಆಗ್ತಾ ಇದೆಯೋ ಅದೇ ರೀತಿ ಕರ್ನಾಟಕದ ಚನ್ನಪಟ್ಟಣ ಕೂಡ ದೆಹಲಿ ಮತ್ತು ಬಾಂಬೆ ಬಜಾರ್ನಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಬುಕ್ಕಿಗಳಿಗೆ ನಿಖಿಲ್ ಕುಮಾರಸ್ವಾಮಿ ಫೇವ್ರೇಟ್ ಆಗಿದ್ದಾರೆ. ಯಾಕೆಂದರೆ ಅವ್ರ ತಂದೆಯವರು ಕೇಂದ್ರ ಸಚಿವರಾಗಿರುವಂಥದ್ದು, ಪ್ರಮುಖವಾಗಿ ಕರ್ನಾಟಕದ ಪ್ರಖ್ಯಾತ ರಾಜಕಾರಣಿ ಕೂಡ ಕುಮಾರಸ್ವಾಮಿ ಅವರು. ಆ ಹಿನ್ನೆಲೆಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಪರವಾಗಿಯೂ ಕೂಡ ಎಕ್ಸಿಟ್ ಪೋಲ್ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಬುಕ್ಕಿಗಳು ಅವ್ರನ್ನ ಫೇವ್ರೇಟ್ ಮಾಡಿಕೊಂಡು ಅವ್ರ ಮೇಲೆ ಬಾಜಿಯನ್ನು ಜಾಸ್ತಿ ಕಟ್ತಾ ಇದ್ದಾರೆ. ಇನ್ನು ಯೋಗೇಶ್ವರ್ ಪರವನ್ನು ಕೂಡ ಕೆಲವರು ಬಾಜಿ ಕಟ್ತಾ ಇದ್ದಾರೆ. ಆದರೆ ರಾಜಕೀಯ ಮೂಲಗಳು, ಸಮೀಕ್ಷೆ ಮೂಲಗಳು, ಎಕ್ಸಿಟ್ ಪೋಲ್ ಮತ್ತು ಮಾಧ್ಯಮ ಮೂಲಗಳ ಏನು ಸುದ್ದಿಗಳಿದ್ದಾವೆ ಅದನ್ನು ಆಧರಿಸಿಕೊಂಡು ಈ ಒಂದು ಬೆಟ್ಟಿಂಗ್ ಬಜಾರ್ ನಡೀತಾ ಇರುವಂಥದ್ದು. ಕೋಟಿ ಕೋಟಿ ರೂಪಾಯಿಯನ್ನು ಹೂಡ್ತಾ ಇದ್ದಾರೆ. ಇಲ್ಲಿ ಚನ್ನಪಟ್ಟಣ, ರಾಮನಗರ ಅಕ್ಕಪಕ್ಕದ ಜಿಲ್ಲೆಗಳಲ್ಲೇ ವೆಹಿಕಲ್ಗಳು, ಕೋಳಿ, ಕುರಿ, ಜಮೀನುಗಳನ್ನು
ಸ್ಪರ್ಧೆಗಿಟ್ಟಿದ್ದಾರೆ, ಬಾಜಿಗಿಟ್ಟಿದ್ದಾರೆ. ಇಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಫೇವರೇಟ್ ಆಗಿ ಹೆಚ್ಚಿನ ಪ್ರಮಾಣದ ಭರ್ಜರಿಯಾದಂತಹ ಭರಾಟೆ, ಬೆಟ್ಟಿಂಗ್ ಭರಾಟೆ ನಡೀತಾ ಇರುವಂಥದ್ದು. ಹಾಗೆ ದೆಹಲಿ ಮತ್ತು ಬಾಂಬೆ ಬಜಾರ್ನಲ್ಲಿ ಕೂಡ ನಡೀತಾ ಇದೆ. ಈ ಬಾರಿ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲೇ ಹೊರ ರಾಜ್ಯಗಳಲ್ಲಿ ಕರ್ನಾಟಕದ ವಿಧಾನಸಭೆ ಕ್ಷೇತ್ರದ ಸಂಬಂಧಪಟ್ಟಂತೆ ಬೆಟ್ಟಿಂಗ್ ನಡೀತಾ ಇರುವಂಥದ್ದು ವಿಶೇಷವಾಗಿ ಗಮನ ಸೆಳೀತಾ ಇದೆ. ನಾಳೆನೇ ರಿಸಲ್ಟ್ ಬರ್ತಾ ಇರುವಂಥದ್ದು, ಯಾರು ಗೆಲ್ತಾರಂತ ನಾಳೆ ಹಣೆ ಬರಹ ಗೊತ್ತಾಗುತ್ತೆ. ಆದರೆ ಅದಕ್ಕೂ ಮುನ್ನ ಬೆಟ್ಟಿಂಗ್ ಬಜಾರ್ನಲ್ಲಿ ಭರಾಟೆಯ ಬೆಟ್ಟಿಂಗ್ಗಳು ನಡೀತಾ ಇರುವಂಥದ್ದು. ಬಹುತೇಕರು ನಿಖಿಲ್ ಪರ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಬೆಟ್ಟಿಂಗ್ ಹಣ ಹೂಡ್ತಾ ಇರುವಂಥದ್ದು. ಸೊ ಬೆಟ್ಟಿಂಗ್ ಹಣದಲ್ಲಿ ಯಾರು ಕಳ್ಕೊತಾರೆ, ಯಾರು ಗೆಲ್ತಾರೆ ಅನ್ನುವಂಥದ್ದು ಒಂದು ಕುತೂಹಲ. ಇನ್ನು ನಾಳೆಯ ಫಲಿತಾಂಶದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಕುತೂಹಲ ಉಳಿಸ್ಕೊಂಡಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮಸೂದ್, ಧನ್ಯವಾದ. ಇನ್ಫ್ಯಾಕ್ಟ್ ಒಂದು ವಿಚಾರ ನಾನು ಸ್ಪಷ್ಟಪಡಿಸ್ಬಿಡ್ತೀನಿ, ಬೆಟ್ಟಿಂಗ್ ಗಿಟ್ಟಿಂಗ್ ಅನ್ನೋದನ್ನೆಲ್ಲ ಪಬ್ಲಿಕ್ ಟಿವಿ ಪ್ರಮೋಟ್ ಮಾಡಲ್ಲ. ಬೆಟ್ಟಿಂಗ್ ಆಡಿ ಅಂತ ಯಾರು ಹೇಳಲೂಬಾರ್ದು, ಕಾನೂನಾತ್ಮಕವಾಗಿ ತಪ್ಪು ಅದು. ಆಮೇಲೆ ಯಾರೋ ಗೆಲ್ತಾರೆ, ಯಾರೋ ಅಧಿಕಾರ ನಡೆಸ್ತಾರೆ ನೋಡಿ, ಇನ್ನೊಂದು 2-3 ದಿನ ಚರ್ಚೆನಲ್ಲಿರುತ್ತೆ ಯಾರು ಗೆದ್ದರು ಏನು ಅಂತ, ಆಮೇಲೆ ಮರ್ತೇ ಬಿಡ್ತಾರೆ ಜನ. ಅದಕ್ಕೆ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಯಾಕೆ ಸುಮ್ಮನೆ ಬೆಟ್ಟಿಂಗ್ ಮೇಲೆ ಹಾಕಿ ಕೋಟಿ ಕೋಟಿ ಕಳ್ಕೊತೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಏನೋ ಕುತೂಹಲಕ್ಕೆ ಒಂದು 500-1000 ಆಡೋದು ನಾನು ನೋಡಿದ್ದೀನಿ. ಬಟ್ ಈ ಥರ ಜಮೀನು, ಬೈಕು, ಕಾರು ಇದೆಲ್ಲವನ್ನ ಬೆಟ್ಟಿಂಗ್ ಕಟ್ಟಿದಾರಂತೆ, ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಜೂಜು ಅಕ್ಷಮ್ಯ, ದಯವಿಟ್ಟು ಆಡಕ್ಕೆ ಹೋಗಬೇಡಿ.